ಸಮಿತಿ ವಿಜಾಪುರ ಅಧ್ಯಕ್ಷರು ಶಂಕರ್ ಪೂಜಾರಿ, ತಾಲೂಕಾಧ್ಯಕ್ಷರು ಸುಭಾಷ್ ಗಾಯಕ್ವಾಡ. ಉಲ್ಲೇಖ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಅವರಿಗೆ ಮಾದಿಗ ಸಮುದಾಯದ ಮುಖಂಡರ ಮನವಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಮಾದಿಗರ ಬಹು ವರ್ಷಗಳ ಬೇಡಿಕೆಯಾದ ಒಳ ಮೀಸಲಾತಿಯನ್ನು ಶಾಸನಬದ್ಧವಾಗಿ ಜಾರಿಗೊಳಿಸಿದೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಒಳ ಮೀಸಲಾತಿಯನ್ನು ಮಾದಿಗರ ಜನಸಂಖ್ಯೆ ಹಾಗೂ ಹಿಂದುಳಿಕೆಯ ಆಧಾರದ ಮೇಲೆ ಎಲ್ಲ ಆಯೋಗಗಳ ಶಿಫಾರಸಿನಂತೆ ಮಾದಿಗರಿಗೆ 6% ಪ್ರಮಾಣದ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಕ್ಯಾಟಗರಿ 1 ಎಂದು ಘೋಷಣೆ ಮಾಡಿದೆ. ಮಾರ್ಚ್ 27, 2026 ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ 56,432 ಹುದ್ದೆಗಳನ್ನು ತುಂಬಲು ತೀರ್ಮಾನಿಸಿರುವುದು ಸ್ವಾಗತಾರ್ಹ. ಒಳ ಮೀಸಲಾತಿ ಜಾರಿಯಲ್ಲಿರುವಾಗ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನೀಡದೆ ಉದ್ಯೋಗವನ್ನು ತುಂಬಲು ಮುಂದಾಗಿರುವುದು ಶೋಷಿತ ಮಾದಿಗ ಸಮುದಾಯಕ್ಕೆ ಭರಿಸಲಾಗದ ಅನ್ಯಾಯವಾಗಿದೆ. ಆದುದರಿಂದ ಸರ್ಕಾರವೇ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿರುವಾಗ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿರುವ 15% ಮೀಸಲಾತಿಯಲ್ಲಿ ಪ್ರಪೋರ್ಷನೇಟ್ ಆಗಿ ಹಂಚಿಕೆ ಮಾಡಿ ಮಾದಿಗರಿಗೆ 6% ಉಳಿದವರಿಗೆ ನಿಮ್ಮ ಇಚ್ಛೆಯಂತೆ ಹಂಚಿಕೆ ಮಾಡಬೇಕು. ಒಳ ಮೀಸಲಾತಿ ಇಲ್ಲದೆ ತುಂಬುವ ನಿಲುವಿಗೆ ಬದ್ಧರಾಗದೆ ಈ ದಿನ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಹೇಳಬೇಕು ಮತ್ತು ನಮ್ಮ ಬೇಡಿಕೆಯನ್ನು ಬೆಂಬಲಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಜಾರಿಯಾಗಲಿ ಒಳ ಮೀಸಲಾತಿ ಜಾರಿಯಾಗಲಿ. ಹೇಳಿದ್ದು ಸಾಕು, ಕೇಳಿದ್ದು ಸಾಕು. ಸುಪ್ರೀಂ ಕೋರ್ಟ್ ತೀರ್ಪನ್ನು ಗೌರವಿಸಿ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಗೌರವಿಸುವುದಾದರೆ ಕೂಡಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು.